ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಈಸಿಯಾಗಿ ಐ ಮೇಕಪ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ನಾನು ಇನ್ನೂ ಯಾವುದೇ ಕ್ರೀಮ್ ಯೂಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಬಂದು ಒಂದು ಫೌಂಡೇಶನ್ ತೊಗೋತಾ ಇದ್ದೀನಿ. ಸೊ ಫೌಂಡೇಶನ್ ತೊಗೊಂಡು ಅದನ್ನು ಕೈಗೆ ಒಂದು ಡ್ರಾಪ್ ಹಾಕತ್ತೀನಿ. ನೆಕ್ಸ್ಟು ಆ ಕೈಯಿಂದ ಒಂದು ಬೆಳ್ಳಲ್ಲಿ ನೀಟಾಗಿ ಕಣ್ಣು ಸುತ್ತಲೂ ಆ ಕ್ರೀಮ್ನ ಹಚ್ಚುತ್ತಾ ಹೋಗ್ತೀನಿ. ಸೊ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ನೀಟಾಗಿ ಹಚ್ಚಿದ್ಮೇಲೆ ಒಂದು ಬ್ಲಷ್ ತೊಗೊಂಡು ನೀಟಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ನೀವೇ ನೋಡ್ತಾ ಇರ್ಬೋದು, ಅದು ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ನೀಟಾಗಿ ಬ್ಲೆಂಡ್ ಮಾಡಿದಷ್ಟು ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸೊ ನಿಮ್ಗೆ ಬ್ಲೆಂಡ್ ಆಯಿತು ಅಂತ ಅಂದಮೇಲೆ ನಾನು ನೋಡಿ ಐ ಶ್ಯಾಡೋ ತೊಗೊಂಡಿದ್ದೀನಿ. ನಾನು ನೈಕಾ ಕಂಪ್ನಿದು ಐ ಶ್ಯಾಡೋ ಯೂಸ್ ಮಾಡೋದು. ಸೊ ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ಲೈಟ್ ಬ್ರೌನ್ ತೊಗೋತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು, ಲೈಟ್ ಬ್ರೌನ್ ತಗೊಂಡು ಕಣ್ಣಲ್ಲಿ ಒಂದು ಸೈಡ್ ಬಿಡಿ, ಇನ್ನೊಂದು ಸೈಡ್ಗೆ ನೀವು ಲೈಟ್ ಬ್ರೌನ್ ಕಲರ್ನ ಹಚ್ಚುತ್ತಾ ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ನಾನು ಹಚ್ತಾ ಇದ್ದೀನಿ ಅಂತ. ಸೊ ಅದೇ ಥರ ಎರಡು ಕಡೆ ಕಣ್ಗೂ ಹಾಫ್ ಬಿಟ್ಟು, ಕಣ್ಣಲ್ಲಿ ಅರ್ಧ ಬಿಟ್ಟು ಇನ್ನು ಅರ್ಧಕ್ಕೆ ಮಾತ್ರ ನೀವು ಯಾವ ಕಲರ್ ಸೆಲೆಕ್ಟ್ ಮಾಡಿರ್ತೀರೋ ಆ ಕಲರ್ನ ಹಚ್ತಾ ಬನ್ನಿ. ನೀವೇ ನೋಡ್ತಾ ಇರ್ಬೋದು, ಯಾಕೆ ಅಂದರೆ ನಾನು ಡಬಲ್ ಶೇಡ್ ಐ ಶ್ಯಾಡೋ ಹಾಕ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಟೂ ಸೈಡನ್ನು ಹಾಫ್ ಬಿಟ್ಟು ಹಚ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಕಲರ್ ತೊಗೊಳ್ಳಿ. ಸೊ ಅದನ್ನು ಅಷ್ಟೇ ನೀವು ಎಲ್ಲಿ ಗ್ಯಾಪ್ ಬಿಟ್ಟಿರ್ತೀರೋ ಅಲ್ಲಿ ಕವರ್ ಮಾಡ್ಕೊಳ್ಳಿ. ಬ್ಲಷಲ್ಲಿ ನೀಟಾಗಿ ಕವರ್ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು, ನಿಮಗೆ ಬ್ಲಷಲ್ಲಿ ನೀಟಾಗಿ ಕವರ್ ಆಗಲಿಲ್ಲ ಅಂತ ಅಂದರೆ ನೀವು ಕೈ ಬೆಳ್ಳು ಯೂಸ್ ಮಾಡಿ ಕೂಡ ನೀವು ನೀಟಾಗಿ ಐ ಶ್ಯಾಡೋನ ಸ್ಪ್ರೆಡ್ ಮಾಡ್ಬೋದು. ಸೊ ಅದೇ ಥರ ನಿಧಾನಕ್ಕೆ ನೀವು ಐ ಶ್ಯಾಡೋನ ಸ್ಪ್ರೆಡ್ ಮಾಡಿ ನಿಮ್ಮ ಕೈಯಲ್ಲೇ ಪರವಾಗಿಲ್ಲ. ಸೊ ನೀಟಾಗಿ ಫಿನಿಶಿಂಗ್ ಬಂದಿದೆ, ಸ್ಪ್ರೆಡ್ ಆಗಿದೆ ಅಂತ ಅಂದಮೇಲೆ ನೀವು ಅದಕ್ಕೆ ಐಲೈನರ್ ತೊಗೊಳ್ಳಿ. ಸೊ ಐಲೈನರ್ ತಗೊಂಡು ನೀಟಾಗಿ ಹಾಕ್ಕೊಳ್ಳಿ. ಯಾಕೆ ಅಂತ ಅಂದರೆ ಅದು ನಿಮಗೆ ನೀಟಾಗಿ ಶೇಪ್ ಬರಬೇಕು. ಸೊ ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಶೇಪ್ ಕೊಟ್ಕೊಳ್ಳಿ. ಸೊ ಅದೇ ಥರ ಎರಡು ಸೈಡ್ಗೂ ನೀಟಾಗಿ ಶೇಪ್ ಕೊಡಿ. ಒಬ್ಬೊಬ್ರಿಗೆ ಒಂದು ಸೈಡ್ ಶೇಪ್ ಚೆನ್ನಾಗಿ ಬರುತ್ತೆ, ಒಂದು ಸೈಡ್ ಶೇಪ್ ಚೆನ್ನಾಗಿ ಬರಲ್ಲ ಅಂತಾರೆ. ಬಟ್ ನೀವು ಯಾವ ಥರ ಯೂಸ್ ಮಾಡ್ತೀರಾ ಐಲೈನರ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಬಂದು ನಾನು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ನೈಕಾ ಕಾಜಲೇ ಯೂಸ್ ಮಾಡೋದು. ಯಾಕೆ ಅಂದರೆ ಅದು ಡಾರ್ಕ್ ಕಲರ್ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿದ್ಮೇಲೆ ಎರಡು ಕಣ್ಗೂ ನೀಟಾಗಿ ನೀವು ಕಾಜಲ್ ಯೂಸ್ ಮಾಡಿ. ಸೊ ಅದರಿಂದ ಅದು ಡಾರ್ಕ್ ಕಲರ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ನಾನು ಯಾವ ಥರ ಹಚ್ಕೋತಾ ಇದ್ದೀನಿ ಅಂತ. ಅದಾದಮೇಲೆ ಅದ್ರ ಮೇಲೆ ನೀವು ಐಲೈನರ್ ಯೂಸ್ ಮಾಡಿ. ಯಾಕೆ ಅಂತ ಅಂದರೆ ನಿಮ್ಗೆ ಅವಾಗ ಸ್ಪ್ರೆಡ್ ಆಗೋಲ್ಲ ಮತ್ತು ಡಾರ್ಕ್ ಸರ್ಕಲ್ ಎಲ್ಲ ಕಾಣಲ್ಲ. ಅಂದರೆ ಒಬ್ಬೊಬ್ರಿಗೆ ಯಾವಾಗ ಅಂತ ಅಂದರೆ ಒಂದೊಂದು ಟೈಮು ಡಾರ್ಕ್ ಸರ್ಕಲ್ ಕಾಣ್ತಾ ಇರುತ್ತೆ ಕಾಜಲ್ ಯೂಸ್ ಮಾಡಿದ ತಕ್ಷಣ. ಅದಕ್ಕೋಸ್ಕರ ಈ ಥರ ನೀವು ಮಾಡೋದ್ರಿಂದ ಯಾವುದೇ ರೀತಿಯ ಡಾರ್ಕ್ ಸರ್ಕಲ್ ಕಾಣಲ್ಲ ಮತ್ತು ಬ್ಲ್ಯಾಕ್ ಥರನೂ ಕಾಣಲ್ಲ ಮತ್ತು ಸ್ಪ್ರೆಡ್ಡು ಆಗೋಲ್ಲ ನಿಮಗೆ ಐಲೈನರು. ಅದಾದಮೇಲೆ ಒಂದು ಬ್ಲಷಲ್ಲಿ ನೋಡಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಸೊ ಇಲ್ಲಿಗೆ ನನ್ನ ಐ ಮೇಕಪ್ ಕಂಪ್ಲೀಟ್ ಆಯಿತು. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ನನ್ನ ಐ ಮೇಕಪ್ ಅಂತ. ಸೊ ಇದೇ ಥರ ವೀಡಿಯೋಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಐ ಮೇಕಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.